ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನಗಳ ಭೇಟಿಗಾಗಿ ಜಪಾನ್ಗೆ ತೆರಳಿದ್ದಾರೆ. ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿಯವರು 15ನೆಯ ಭಾರತ-ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಉಭಯ ನಾಯಕರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಕಾರ್ಯತಂತ್ರದ ಸಂಬಂಧಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಅಮೆರಿಕ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಕ್ವಾಡ್ ಚೌಕಟ್ಟಿನ ಅಡಿಯಲ್ಲಿ ಪ್ರಾದೇಶಿಕ ಭದ್ರತೆಯ ಕುರಿತು ಚರ್ಚಿಸುತ್ತಾರೆ. ಮೋದಿ ಜಪಾನ್ಗೆ ಬಂದಿಳಿದ ಕೂಡಲೇ ಪ್ರಧಾನಿ ಶಿಗೆರು ಟೋಕಿಯೋದಲ್ಲಿ ಪ್ರಧಾನಿ ಮೋದಿಯವರಿಗೆ ವಿಶೇಷ ಉಡುಗೊರೆ ಸಿಕ್ಕಿತು. ಈ ಉಡುಗೊರೆ ದರುಮಾ ಗೊಂಬೆ ಆಗಿದ್ದು ಇದನ್ನ ಇಲ್ಲಿ ಬಹಳ ಶುಭವೆಂದು ಪರಿಗಣಿಸಲಾಗುತ್ತೆ. ವಿಶೇಷ ಅಂದ್ರೆ ಇದು ನಮ್ಮ ತಮಿಳಿನ ವೀರನೊಬ್ಬ ಯಶೋಗಾಥೆ ಅಂತ ಹೇಳುತ್ತೆ ಅನ್ನೋದು ಬಹುಪಾಲು ಮಂದಿಗೆ ಗೊತ್ತೇ ಇಲ್ಲ. ದರುಮಾ ಗೊಂಬೆ ಜಪಾನಿನ ಇತಿಹಾಸ ಮತ್ತು ಸಂಪ್ರದಾಯದೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ. ಶೋರಿಂಗ್ ಜಾನ್ ದಾರುಮ್ಜಿ ದೇವಾಲಯದ ಮುಖ್ಯ ಅರ್ಚಕರು 2 ರಾಷ್ಟ್ರಗಳ ನಡುವಿನ ಸೌಹಾರ್ದತೆಯ ಸಂಕೇತವಾಗಿ ಈ ಉಡುಗೊರೆಗಳನ್ನ ನೀಡಿದ್ದಾರೆ. ಅಸಲಿಗೆ ತಮಿಳುನಾಡಿನಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಬೌದ್ಧ ಧರ್ಮವನ್ನ ಸಾರಿದ ಮಹಾನ್ ಸಂತ ಬೋಧಿಧರ್ಮನ್ ಅವರನ್ನ ಹೋಲುವ ಸಂಕೇತ ಹಾಗೂ ಶಕ್ತಿ ಈ ದರುಮಾ ಗೊಂಬೆಯಲ್ಲಿದೆ ಅಂತ ಜಪಾನಿಗರು ನಂಬ್ತಾರೆ. ಈ ಗೊಂಬೆಗಳಿಗೆ ಕೆಂಪು ಬಣ್ಣದ ವಸ್ತ್ರಗಳಿದ್ದು ಇವುಗಳನ್ನ ಅದೃಷ್ಟದ ಸಂಕೇತವಾಗಿ ಗುರಿಗಳನ್ನ ಸಾಧಿಸುವ ಪ್ರೋತ್ಸಾಹಕ್ಕಾಗಿ ಬಳಸಲಾಗುತ್ತೆ. ಈ ಗೊಂಬೆಗಳು ಸಾಮಾನ್ಯವಾಗಿ ಕೆಂಪು ಬಣ್ಣದಾಗಿದ್ದು ಭಾರತೀಯ ಸನ್ಯಾಸಿ ಬೋಧಿ ಧರ್ಮವನ್ನ ಚಿತ್ರಿಸುತ್ತೆ. ಪ್ರದೇಶ ಮತ್ತು ಕಲಾವಿದರನ್ನ ಅವಲಂಬಿಸಿ ಬಣ್ಣ ಮತ್ತು ವಿನ್ಯಾಸದಲ್ಲಿ ಬಹಳ ವ್ಯತ್ಯಾಸಗೊಳ್ಳುತ್ತವೆ. ದರುಮಾ ಗೊಂಬೆಗಳು ಜಪಾನಿನ ಸಂಸ್ಕೃತಿಯ ಪ್ರಧಾನ ಅಂಶವಾಗಿದ್ದು ಮನೆಗಳು, ಅಂಗಡಿಗಳು, ದೇವಾಲಯಗಳು ಮತ್ತು ಆಟಗಳು ಮತ್ತು ಅನಿಮೆ ಸೇರಿದಂತೆ ಪಾಪ್ ಸಂಸ್ಕೃತಿಯಲ್ಲಿ ಕಂಡುಬರುತ್ತೆ. ಹೆಚ್ಚಿನವುಗಳನ್ನ ಗುನ್ಮಾ ಪ್ರಾಂತ್ಯದ ಟಕಾಸಾಕಿಯಲ್ಲಿ 2 ಶತಮಾನಗಳಿಗೂ ಹೆಚ್ಚು ಕಾಲದಿಂದ ಬಂದಿರುವ ಸಾಂಪ್ರದಾಯಿಕ ತಂತ್ರಗಳನ್ನ ಬಳಸಿ ತಯಾರಿಸಲಾಗುತ್ತೆ. ದರುಮಾ ಗೊಂಬೆ ಮೋದಿ ಕೈಸೇರಿದ ಕ್ಷಣ ಜಪಾನ್ ಕೂಡ ಒಂದು ಸಂದೇಶ ನೀಡಿದೆ. ಅದುವೇ ವಿಶ್ವಗುರು ಆಗೋ ಎಲ್ಲಾ ವಾತಾವರಣ ಇದೀಗ ಭಾರತಕ್ಕೆ ಸಂದಿದೆ ಎಂಬುದು. ಬುದ್ಧ ಬೋಧಿ ಧರ್ಮರ ತಾಯ್ನಾಡು ಇನ್ನು ಮುಂದೆ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡುವ ಮಹಾನ್ ಶಕ್ತಿ ಕೇಂದ್ರ ಆಗಲಿದೆ ಅನ್ನೋ ನಂಬಿಕೆ ಹುಟ್ಟುತ್ತಾ ಇದೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ.